ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಪ್ರತಿಯೊಬ್ಬ ನಾಗರಿಕರ ಪ್ರಮುಖ ಗುರುತಿನ ಚೀಟಿ ಅಂತಂದ್ರೆ ಅದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ನಲ್ಲಿ ಈಗ ಒಂದು ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ. ಈಗ ನಮ್ಮ ಜೊತೆ ಇರುವಂತಹ ಆಧಾರ್ ಕಾರ್ಡ್ನಲ್ಲಿ ನಮ್ಮ ಫೋಟೋ ಇದೆ, ನಮ್ಮ ಹೆಸರಿದೆ, ನಮ್ಮ ತಂದೆಯ ಹೆಸರಿದೆ, ಜೊತೆಗೆ ನಮ್ಮ ಮನೆಯ ಹೆಸರಿದೆ, ನಮ್ಮ ಊರು, ಪ್ರತಿಯೊಂದು ಡೀಟೇಲ್ಸ್, ನಮ್ಮ ಡೇಟ್ ಆಫ್ ಬರ್ತ್ನಿಂದ ಹಿಡಿದು ಪ್ರತಿಯೊಂದು ಅದೆಲ್ಲವೂ ಕೂಡ ನಮ್ಮ ವೈಯಕ್ತಿಕ ದಾಖಲೆಗಳು, ವೈಯಕ್ತಿಕ ಡೀಟೇಲ್ಸ್ ಅದೆಲ್ಲವೂ ಕೂಡ ಆಧಾರ್ ಕಾರ್ಡ್ನಲ್ಲಿ ಇದೆ. ಆದರೆ ಅದೆಲ್ಲವೂ ಆಧಾರ್ ಕಾರ್ಡ್ನಲ್ಲಿ ಇರಲೇಬೇಕಾ? ಅದೆಲ್ಲವೂ ಇಲ್ಲದೆ ಹೋದರೂ ಕೂಡ ನಾವು ಆಧಾರ್ ಕಾರ್ಡನ್ನು ಬಳಸ್ಬೋದಲ್ವಾ ಅನ್ನುವಂಥ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಹಾಗಾಗಿ ಏನು ಬದಲಾವಣೆ ಆಗಿದೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರ. ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಆಧಾರ್ ಕಾರ್ಡನ್ನು ನಾವು ಹೊಸದಾಗಿ ಮಾಡಿಸ್ಕೊಳ್ಬೇಕಾಗಿ ಬರುತ್ತೆ, ಹೊಸದಾಗಿ ಅಪ್ಡೇಟ್ ಆಗಬೇಕಾಗಿ ಬರುತ್ತೆ. ಈಗಿರುವಂಥ ಆಧಾರ್ ಕಾರ್ಡ್ಗಳು ಯಾವುದಕ್ಕೂ ಯೂಸ್ ಇಲ್ಲ. ಮುಂದೆ ಹೊಸದಾಗಿ ಹೊಸ ರೂಪವನ್ನು ಆಧಾರ್ ಕಾರ್ಡ್ ಪಡ್ಕೊಳ್ತಾ ಇದೆ. ಹೇಗೆ ಅಂತ ಹೇಳಿ ನಾನು ಹೇಳ್ತೀನಿ ನೋಡಿ. ಈಗ ಒಂದು ಮಹತ್ತರ ಬದಲಾವಣೆಯನ್ನು ಮಾಡೋದಕ್ಕೆ ಭಾರತೀಯ ವಿಶಿಷ್ಟ ಗುರುತು ಪ್ರಾಧಿಕಾರ ಅಂದರೆ UIDAI ಚಿಂತನೆಯನ್ನು ನಡೆಸಿದೆ. ಉದ್ದೇಶಿತ ಹೊಸ ವಿನ್ಯಾಸದ ಪ್ರಕಾರ ಆಧಾರ್ ಕಾರ್ಡ್ಗಳ ಮೇಲೆ ಇನ್ನು ಮುಂದೆ ನಿಮ್ಮ ಹೆಸರು, ವಿಳಾಸ ಅಥವಾ 12 ಅಂಕಿಯ ಆಧಾರ್ ಸಂಖ್ಯೆ ಮುದ್ರಿತವಾಗಿರುವುದಿಲ್ಲ. ನಮ್ಮ ಆಧಾರ್ ಕಾರ್ಡಲ್ಲಿ ನಮ್ಮ ವಿಳಾಸ, ನಮ್ಮ ಅಡ್ರೆಸ್, ನಮ್ಮ ವಿಳಾಸ, ನಮ್ಮ ಫೋಟೋ, ನಮ್ಮ ಡೇಟ್ ಆಫ್ ಬರ್ತ್, ನಮ್ಮ ಪೇರೆಂಟ್ಸ್ ಡೀಟೇಲ್ಸ್ ಎಲ್ಲ ಇರುತ್ತೆ. ಅದರ ಜೊತೆಗೆ ಆಧಾರ್ ನಂಬರ್ ಕೂಡ ಇರುತ್ತೆ. ಆದರೆ ಇನ್ನು ಮುಂದೆ ಅದು ಯಾವುದು ಕೂಡ ಇರಲ್ಲ. ಬದಲಿಗೆ ಕೇವಲ ವ್ಯಕ್ತಿಯ ಫೋಟೋ ಮತ್ತು ಒಂದು QR ಕೋಡ್ ಮಾತ್ರ ಇರಲಿದೆ ಅಂಥೇಳಿ ಬಲ್ಲ ಮೂಲಗಳಿಂದ ಇರುವಂಥ ಮಾಹಿತಿ. ಬಿಕಾಸ್ ಇದ್ರ ಬಗ್ಗೆ ಆಲ್ರೆಡಿ ಒಂದು ಚಿಂತನೆ ನಡೆದಿದೆ. ಖಂಡಿತ ಅದು ಬದಲಾವಣೆ ಆಗಿಯೇ ಆಗುತ್ತೆ. ಯಾಕಂದರೆ ಇದು ಡಿಜಿಟಲ್ ಮೀಡಿಯಾ. ಹಾಗಾಗಿ ಈ ಡಿಜಿಟಲ್ ಯುಗದಲ್ಲಿ ನಾವು ಎಲ್ಲವನ್ನ ಬದಲಾವಣೆ ಮಾಡಿಕೊಳ್ಬೇಕಾಗಿರುವಂಥ ಅನಿವಾರ್ಯತೆ ಇರೋದ್ರಿಂದಾಗಿ ಎಲ್ಲ ವಿಚಾರದಲ್ಲೂ ಬದಲಾವಣೆ ಅನಿವಾರ್ಯ ಅನ್ನೋ ಹಂಗಾಗ್ಬಿಟ್ಟಿದೆ. ಹಾಗಾಗಿ ವೈಯಕ್ತಿಕ ಡೇಟಾಗಳನ್ನು ಕೆಲವೊಮ್ಮೆ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಕರಣಗಳನ್ನು ಕೂಡ ನಾವು ಗಮನಿಸ್ತಿದ್ದೀವಿ. ಈ ಮಹತ್ತರ ಬದಲಾವಣೆಗೆ ಪ್ರಮುಖ ಕಾರಣ ನಮ್ಮ ಡೇಟಾ ದುರ್ಬಳಕೆ ಆಗ್ತಾ ಇರುವಂಥದ್ದು. ಹಾಗಾಗಿ ವೈಯಕ್ತಿಕ ಡೇಟಾ ದುರ್ಬಳಕೆಯನ್ನು ತಡೆಯುವಂಥ ನಿಟ್ಟಿನಲ್ಲಿ ಹೋಟೆಲ್ಗಳು, ಸಮಾರಂಭಗಳು ಸೇರಿದ ಹಾಗೆ ವಿವಿಧ ಕಡೆ ನಡೆಯುವಂಥ ಈ ಅಕ್ರಮ ಆಫ್ಲೈನ್ ಪರಿಶೀಲನೆಗೆ ಕಡಿವಾಣ ಹಾಕೋದಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಇನ್ನು ಡಿಸೆಂಬರ್ 2025ರಿಂದ ಜಾರಿಗೆ ಬರುವಂತೆ ಹೊಸ ನಿಯಮಗಳನ್ನು ರೂಪಿಸೋದಕ್ಕೆ ಪ್ರಾಧಿಕಾರ ಸಿದ್ಧತೆ ನಡೆಸಿದೆ ಅಂತ ಹೇಳಿ UIDAI CEO ಆಗಿರುವಂಥ ಭುವನೇಶ್ವರ್ ಕುಮಾರ್ ಆನ್ಲೈನ್ ಸಮಾವೇಶವೊಂದರಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಸೊ ಮುದ್ರಿತ ವಿವರಗಳನ್ನು ತೆಗೆದುಹಾಕ್ತಾ ಇರೋದು ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಅಂದರೆ ಈ ಬದಲಾವಣೆಯ ಹಿಂದಿನ ಉದ್ದೇಶ ಏನಪ್ಪಾ ಅಂತಂದರೆ ಕಾರ್ಡ್ ಮೇಲೆ ಯಾವುದೇ ವಿವರಗಳು ಯಾಕಿರಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಂಭೀರ ಚರ್ಚೆ ನಡೆದಿದೆ. ಈಗ ಎಷ್ಟೋ ಸಂದರ್ಭಗಳಲ್ಲಿ ಆಧಾರ್ ಕಾರ್ಡನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರುವಂಥ ಪ್ರಕರಣಗಳು ನಡೀತಾ ಇದೆ. ಸೊ ಹಾಗಾಗಿ ನಮ್ಮ ಡೇಟಾವನ್ನು ಮಿಸ್ಯೂಸ್ ಆಗ್ತಾ ಇದೆ, ನಮ್ಮ ವೈಯಕ್ತಿಕ ದಾಖಲೆಗಳನ್ನು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಆಧಾರ್ ಕಾರ್ಡ್ ಇದ್ದರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನುವ ಮಟ್ಟಕ್ಕೆ ಕಾಲ ಬದಲಾಗಿ ಹೋಗ್ಬಿಟ್ಟಿದೆ. ಹಾಗಾಗಿ ನಮ್ಮ ವೈಯಕ್ತಿಕ ಡೀಟೇಲ್ಸ್ ಸಿಗೋದು ಬೇಡ. ಸೊ ಈ ರೀತಿ ಬದಲಾವಣೆ ಬಂದರೆ ನಮಗೂ ಸೇಫ್ಟಿ ಅನ್ನೋ ಕಾರಣದಿಂದಾಗಿ ಈಗ ಒಂದು ಗಂಭೀರ ಚರ್ಚೆ ಶುರುವಾಗಿದೆ. ಸೊ ಅಲ್ಲಿ ಕೇವಲ ಫೋಟೋ ಮತ್ತು QR ಕೋಡ್ ಇದ್ದರೆ ಸಾಕು, ಅದೇ ನಮ್ಮ ಆಧಾರ್. ನಾವು ವಿವರಗಳನ್ನು ಮುದ್ರಿಸುತ್ತಾ ಹೋದರೆ ಜನರು ಕೂಡ ಅದನ್ನೇ ನಂಬಿ ಸ್ವೀಕರಿಸ್ತಾರೆ. ಇದನ್ನು ದುರ್ಬಳಕೆ ಮಾಡಿಕೊಳ್ಳುವವರು ಕೂಡ ಅದನ್ನೇ ಮುಂದುವರಿಸ್ತಾರೆ. ಹಾಗಾಗಿ ಆಧಾರ್ ಕಾಯ್ದೆಯ ಪ್ರಕಾರ ಹೇಳಬೇಕು ಅಂತಂದರೆ ಆಫ್ಲೈನ್ ಪರಿಶೀಲನೆ ಸಮಯದಲ್ಲಿ ಆಧಾರ್ ಸಂಖ್ಯೆ ಅಥವಾ ಬಯೋಮೆಟ್ರಿಕ್ ಡೇಟಾವನ್ನು ಸಂಗ್ರಹಿಸೋದು, ಬಳಸೋದು ಅಥವಾ ಶೇಖರಿಸಿಡೋದು ನಿಷಿದ್ಧ. ಆದಾಗ್ಯೂ ಕೂಡ ಅನೇಕ ಸಂಸ್ಥೆಗಳು ನಿಯಮಬಾಹಿರವಾಗಿ ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಗಳನ್ನು ಪಡೆದುಕೊಳ್ತಾ ಇದೆ. ಈಗ ನಾವು ಯಾರಿಗೋ ಒಬ್ಬರಿಗೆ ಆಧಾರ್ ಕಾರ್ಡ್ ಜೆರಾಕ್ಸ್ ಕೊಡಿ ಅಂತ ಹೇಳಿ ಕೊಟ್ಬಿಡ್ತೀವಿ. ಬಟ್ ಅವರು ಅದನ್ನು ಯಾವುದಕ್ಕೆ ಬೇಕು ಅದಕ್ಕೆ ಯೂಸ್ ಮಾಡಿಕೊಂಡು ಬೇರೆ ಇನ್ಯಾವುದಕ್ಕೂ ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಹಾಗಾಗಿ ಈ ಥರದ್ದು ಯಾವುದು ಕೂಡ ಆಗಬಾರ್ದು. ವಂಚನೆ ಮತ್ತು ಗುರುತು ಕಳ್ಳತನದಂಥ ಅಪರಾಧಗಳಿಗೆ ಇವೆಲ್ಲವೂ ಕೂಡ ದಾರಿ ಮಾಡಿಕೊಡ್ತಾ ಇರೋದ್ರಿಂದಾಗಿ ಬ್ರೇಕ್ ಹಾಕಬೇಕಾಗಿದೆ. ಹಾಗಾಗಿ ಹೊಸ ವಿನ್ಯಾಸದಲ್ಲಿ ಎಲ್ಲ ಅಗತ್ಯ ಮಾಹಿತಿಯು QR ಕೋಡ್ನಲ್ಲಿ ಸುರಕ್ಷಿತವಾಗಿರುತ್ತೆ. ಈಗ ನಾವು ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡುವಾಗ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದ ತಕ್ಷಣ ಅದು ಎಲ್ಲಿಗೆ ಹೋಗುತ್ತೆ? ಸೀದಾ ನಮ್ಮ ಅಕೌಂಟಿಗೆ ಹೋಗಿ ಅಲ್ಲಿಂದ ನಮ್ಮ ಅಕೌಂಟಿಂದ ದುಡ್ಡು ಕಟ್ ಆಗುತ್ತೆ. ಸೊ ಹಾಗೆ ನಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡಿಗೆ. ಸೊ ಒಂದು ಲಿಂಕ್ ಕೂಡ ಇರುತ್ತೆ. ಆ ಲಿಂಕ್ ಮೇಲೆ ಹೋಗಿ ನಾವು ಕ್ಲಿಕ್ ಮಾಡಿದ್ರೆ ನಮ್ಮ ಡೀಟೇಲ್ಸ್ ನಮಗೆ ಮಾತ್ರ ಕಾಣಿಸುತ್ತೆ, ಬೇರೆ ಯಾರಿಗೂ ಕಾಣಿಸಲ್ಲ. ಕಾರಣ ಆ ಮೊಬೈಲ್ ನಂಬರ್ ನಮ್ಮದೇ ಆಗಿರುತ್ತೆ. ಸೊ ಇದು ಸುರಕ್ಷಿತ ಅಂತ ಹೇಳಿ ಹೇಳ್ಬೋದು. ನಮ್ಮ ಡೀಟೇಲ್ಸ್ ನಮಗೆ ಮಾತ್ರ ಗೊತ್ತಾಗುತ್ತೆ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅದು QR ಕೋಡ್ನ ಮೂಲಕ. ಸೊ ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಕುರಿತಾಗಿ ಚಿಂತನೆ ಸದ್ಯಕ್ಕೆ ನಡೆದಿದೆ. ಮತ್ತು
ಈ ಎಲ್ಲ ಅಗತ್ಯ ಮಾಹಿತಿಯು QR ಕೋಡ್ನಲ್ಲಿ ಬಹಳ ಸೇಫ್ ಆಗಿರುತ್ತೆ. ಇದನ್ನು ಅಧಿಕೃತ ದೃಢೀಕರಣದ ಮೂಲಕ ಮಾತ್ರ ಓದೋಕೆ ಸಾಧ್ಯವಾಗಲಿದೆ. ಡಿಸೆಂಬರ್ 1ರಂದು ಮಹತ್ವದ ಸಭೆ ಕೂಡ ಇದೆ. ಅಂದರೆ ಪ್ರಮುಖವಾಗಿ ಮೀಟಿಂಗ್ ಇದೆ. ಈ ಆಧಾರ್ ಕಾರ್ಡನ್ನು ಈ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಕುರಿತಾಗಿ ಅದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಈ ಪ್ರಸ್ತಾಪಿತ ನಿಯಮ ಬದಲಾವಣೆಯ ಕುರಿತು ಡಿಸೆಂಬರ್ 1, 2025ರಂದು ಒಂದು ಮೀಟಿಂಗ್ ಆಗುತ್ತೆ. ಆಧಾರ್ ಪ್ರಾಧಿಕಾರದ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಹೊಸ ಆಧಾರ್ ಆ್ಯಪ್ ಬಿಡುಗಡೆಗೂ ಸಿದ್ಧತೆ ನಡೀತಾ ಇದೆ. ಅಂದರೆ ನಮ್ಮ ಮೊಬೈಲ್ಗಳಿಗೆ ಆ್ಯಪ್ ಬಂದ್ಬಿಡುತ್ತೆ. ಆ ಆ್ಯಪ್ ಮೂಲಕ ನಾವು ಸ್ಕ್ಯಾನ್ ಮಾಡ್ಬೋದು. ಆಧಾರ್ ಆ್ಯಪ್ ಬಿಡುಗಡೆ ಆಗತ್ತೆ. ಈ ಬದಲಾವಣೆಗೆ ಪೂರಕವಾಗಿ ಪ್ರಸ್ತುತ ಬಳಕೆಯಲ್ಲಿರುವಂಥ ಆಧಾರ್ ಅಪ್ಲಿಕೇಶನ್ ಬದಲಿಗೆ ಹೊಸ ಸುಧಾರಿತ ಆ್ಯಪ್ ಒಂದನ್ನು ಬಿಡುಗಡೆ ಮಾಡುವುದಕ್ಕೆ UIDAI ಮುಂದಾಗಿದೆ. ನೋಡಿ, ಇನ್ನು ಹೊಸ ಆ್ಯಪ್ QR ಕೋಡ್ ಆಧಾರಿತ ಪರಿಶೀಲನೆಯ ಜೊತೆಗೆ ಫೇಶಿಯಲ್ ರೆಕಗ್ನೈಸೇಷನ್ ಅಂದರೆ ಮುಖ ಚಹರೆ ಪತ್ತೆ ತಂತ್ರಜ್ಞಾನವನ್ನು ಕೂಡ ಒಳಗೊಂಡಿರಲಿದೆ. ಇನ್ನು ವಿಮಾನ ನಿಲ್ದಾಣಗಳಲ್ಲೂ ಬಳಸಲಾಗುವಂಥ DG ಯಾತ್ರಾ ಮಾದರಿಯಲ್ಲಿಯೇ ಇದು ಕಾರ್ಯನಿರ್ವಹಿಸುತ್ತೆ. ಹೋಟೆಲ್ ಚೆಕ್ ಇನ್ ಮತ್ತು ವಯಸ್ಸಿನ ದೃಢೀಕರಣ ಹಾಗೆ ಇತರೆ ಪ್ರವೇಶಾತಿ ಸಂದರ್ಭಗಳಲ್ಲಿ ಬಳಕೆದಾರರು ತಮ್ಮ ಸಂಪೂರ್ಣ ವಿವರಗಳನ್ನು ನೀಡದೆ ಅಗತ್ಯವಿರುವ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಬಹಳ ಪ್ರಮುಖವಾದಂಥ ಒಂದು ಬೆಳವಣಿಗೆ ಇದು. ಆದರೆ ಬಹುಶಃ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ವೈಯಕ್ತಿಕ ಆಧಾರ್ ಕಾರ್ಡ್ಗಳೇನಿರುತ್ತೆ ಅದರ ಡೀಟೇಲ್ಸ್ ಮಿಸ್ಯೂಸ್ ಆಗೋದು ತಪ್ಪಿ ಹೋಗುತ್ತೆ. ಕೇವಲ ನಮ್ಮ ಆಧಾರ್ ಕಾರ್ಡ್ನಲ್ಲಿ ನಮ್ಮ ಫೋಟೋ ಮತ್ತು QR ಕೋಡ್ ಮಾತ್ರ ಇರುತ್ತೆ. ಅದನ್ನು ನಾವು ಬಿಟ್ಟು ಬೇರೆ ಯಾರು ಯೂಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಆದಷ್ಟು ಬೇಗ ಇದರ ಒಂದು ಮೀಟಿಂಗ್ ಡಿಸೆಂಬರ್ 1ಕ್ಕೆ ಫಿಕ್ಸ್ ಆಗಿದೆ. ಸೊ ನೋಡೋಣ ಯಾವ ರೀತಿ ಹೊಸ ಆಧಾರ್ ಇಂಪ್ಲಿಮೆಂಟ್ ಆಗುತ್ತೆ, ಏನೆಲ್ಲ ಚೇಂಜಸ್ ಆಗುತ್ತೆ, ಕಾದು ನೋಡೋಣ.